ಆರಾಧನೆ ಆರಾಧನೆ ಆರಾಧನೆ. ಆಶ್ರಯ ನೀನೆ ನನ್ನ ರಕ್ಷಣಾ ದುರ್ಗ, ನನ್ನ ಕೋಟೆಯು ನೀನೆ ನನ್ನ ಆಶ್ರಯ, ನೀನೆ ನನ್ನ ರಕ್ಷಣಾ ದುರ್ಗ, ನೀನೇ ರಾಜನು ನೀನೇ ರಾಜನು ನೀನೇ ರಾಜನು ನೀನೇ ರಾಜನು. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಲ್ಲೆ ಕುರುಬನಿಗೆ ಆರಾಧನೆ. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಲ್ಲೆ ಕುರುಬನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಮತ್ತೊಂದು ಸಲ ತಿರುಗಿ ನಿಮ್ಮೆಲ್ಲರನ್ನು ಈ ಸಬ್ಬತ್ ದಿವಸದಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಕೆಲವು ಟೆಕ್ನಿಕಲ್ ಕಾರಣ ಮತ್ತು ಬೇರೆ ಕಾರಣಗಳಿಂದ ಬೆಳಿಗ್ಗೆ ನಾನು ವಿಡಿಯೋ ಕಳಿಸಕ್ಕಾಗ್ಲಿಲ್ಲ. ಬಟ್ ವಾಟ್ ಎವರ್ ದ ಟೈಮ್ ಯು ಆರ್ ಏಬಲ್ ಟು ವಾಚ್, ಯಾವ ಸಮಯದಲ್ಲಿ ನಿಮಗೆ ಅನುಕೂಲವಾಗ್ತದೋ ತಿರುಗಿ ಈ ದಿವಸ ಮತ್ತು ಈ ವಾರಕ್ಕಾಗಿ ದೈವ ಸಂದೇಶವನ್ನು ನಿಮಗೆ ಮುಟ್ಟಿಸಬೇಕೆಂಬುದಾಗಿ ನಾನು ಆಲೋಚನೆ ಮಾಡಿಕೊಂಡು ನಿಮಗೆ ಒಂದು ವಾಕ್ಯವನ್ನು ತಂದಿದ್ದೇನೆ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ, ಒಳ್ಳೆ ಸಮಯಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ಅನೇಕ ಜನರು ನಿನ್ನ ವಾಕ್ಯಕ್ಕಾಗಿ ಆತುರ ಪಡುವಂತವರಾಗಿದ್ದಾರೆ, ನಿನ್ನ ವಾಕ್ಯವನ್ನು ಬಯಸುವಂತವರಾಗಿದ್ದಾರೆ. ನಿನ್ನ ವಾಕ್ಯವನ್ನು ಅಪೇಕ್ಷಿಸುವಾಗ ಕರ್ತನೆ ಇನ್ನು ಅನೇಕರ ಹೃದಯಗಳಲ್ಲಿ ಮಾತನಾಡು. ಈ ದಿವಸವನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ದಿನಮಾನಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ಸ್ವಾಮಿ, ನಾವು ಹಾದು ಹೋಗುವಂತ ಈ ಒಂದು ಘೋರ ವ್ಯಾಧಿಯ ಅನುಭವಗಳ ಮಧ್ಯದಲ್ಲಿ ನಿನ್ನ ಸಂರಕ್ಷಣೆ, ನಿನ್ನ ಸುರಕ್ಷತೆ ನಿನ್ನು ನಮ್ಮೆಲ್ಲರಿಗೆ ದಯಪಾಲಿಸು. ನಿನ್ನ ಜನರನ್ನು ಕಾಪಾಡು ಸ್ವಾಮಿ. ನಮ್ಮೆಲ್ಲರಿಗೆ ಬೇಕಾಗಿರುವಂತ ಅನೇಕ ಕುಟುಂಬಗಳಲ್ಲಿ ಅನೇಕರಿಗೆ ಬೇಕಾಗಿರುವಂತ ಆರೋಗ್ಯ ಭಾಗ್ಯವನ್ನು ದಯಪಾಲಿಸು ಕರ್ತನೆ. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಕಳೆದ 2 ವಾರಗಳಿಂದ ಒಂದು ಮುಖ್ಯವಾದಂತ ಒಂದು ಟೈಟಲ್ ನ ಆಧಾರದ ಮೇಲೆ ನಾನು ಪ್ರಸಂಗವನ್ನು ಮಾಡ್ತಾ ಇದ್ದೇನೆ. पिछले 2 हफ्तों से मैं कैसे टाइटल के ऊपर जो है संदेश आप तक मैं पहुंचा रहा हूं. अगर 2 संडे का पहला का संदेश ये था मन्ना रोटी. प्रभु यीशु मसीह जो है जीवन की रोटी है और वो रोटी जो भी खाएगा उसे कभी भूख नहीं लगेगी. ಯೇಸು ಸ್ವಾಮಿ ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಹೇಳಿರುವಂತಹ ಸಂದೇಶವನ್ನು ನಾನು ತಂದುಕೊಟ್ಟೆ. ಮತ್ತು ಎರಡನೇದಾಗಿ ಕಳೆದ ವಾರದಲ್ಲಿ ವಾಕ್ ವಿತ್ ವರ್ಡ್, ಈ ಒಂದು ರೊಟ್ಟಿಯನ್ನು ಗ್ರಹಿಸಿಕೊಂಡು ಈ ರೊಟ್ಟಿಯನ್ನು ಸೇವಿಸಿ ಆ ಒಂದು ರೊಟ್ಟಿಗೆ ಕರ್ತನು ಮೂಲ ಕರ್ತನಾಗಿರುವಂತ ಯೇಸುವಿನ ಜೊತೆಯಲ್ಲಿ ನಡೆಯುವಂಥದ್ದು ನಮ್ಮ ಆತ್ಮೀಯ ಜೀವಿತಕ್ಕೆ ಬಹಳ ಮುಖ್ಯವಾಗಿದೆ ಎಂಬುದಾಗಿ ನಾನು ತಿಳಿಸಿಕೊಟ್ಟೆ. मैंने ये भी बताया कि वो जीवन का जो रोटी प्रभु यीशु मसीह है, उसके साथ में चलना ये हम सभी के लिए बहुत ही अनिवार्य है, बहुत ही जरूरी है. इस बात को मैंने बताया. ಟು ಕಂಟಿನ್ಯೂ ಮೋರ್ ವಿತ್ ದ ಸೇಮ್ ಥಾಟ್, ಇದೇ ವಿಚಾರಗಳಿಂದ ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ದ ಟೈಟಲ್ ಫಾರ್ ದಿಸ್ ಡೇ ಐ ಹ್ಯಾವ್ ಗಿವನ್, ಇಟ್ ಈಸ್ ವರ್ಡ್ ಆರ್ ದ ವರ್ಲ್ಡ್. ರೊಟ್ಟಿ ಬೇಕಾ ಅಥವಾ ವಾಕ್ಯ ಬೇಕಾ ಅಥವಾ ಲೋಕ ಬೇಕಾ ಎಂಬುದಾಗಿ ನಾವು ಧ್ಯಾನ ಮಾಡುವಂಥದ್ದು ಬಹಳ ಅಗತ್ಯ. ವೆನ್ ಐ थिंक ऑफ दिस गॉस्पेल, ये सुसमाचार या फिर यूहन्ना के बारे में जब भी सोचता हूं, सो बहुत से गहरी बातों को उसने इस भाग में लिखा है. बड़ा
ಆಳವಾದಂತ ಸಂಗತಿಗಳನ್ನು ಯೋಹಾನನು ಆತನ ಸುವಾರ್ತೆಯ ಮೊದಲನೆಯ ಭಾಗದಲ್ಲಿ ತಿಳಿಸಿಕೊಡುವಂತನಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಸೊ ಹೂ इज दैट वर्ड? द लॉर्ड जीसस क्राइस्ट इज द वर्ड. यीशु मसीह ही वो वचन है. वो वचन देहधारी हुआ, वो वचन आदि में था और वो वचन परमेश्वर के साथ में था, और उस वचन को परमेश्वर खुदा ने इस संसार के लिए, इस धरती के लोगों के लिए और हम मानव जाति के लिए परमेश्वर ने उस वचन को, उस प्रभु यीशु मसीह को हमारे लिए भेजा. ಎಷ್ಟು ಕ್ಲಿಯರ್ ಆಗಿ ಉಂಟು ಗೊತ್ತುಂಟಾ? ರೊಟ್ಟಿ, ಮನ್ನಾ, ವಾಕ್ಯ, ವಚನ ಎಂಬುದಾಗಿ ಹೇಳುವಾಗ ಈ ವಾಕ್ಯವು ದೇವರ ಬಳಿಯಲ್ಲಿದ್ದು ನಮ್ಮ ಸಲುವಾಗಿ ಕಳಿಸಲ್ಪಟ್ಟು ನಮಗೋಸ್ಕರ ಜೀವವನ್ನು ತರಬೇಕೆಂಬುದಾಗಿ, ಆ ಜೀವವು ಮನುಷ್ಯರಿಗೆ ಬೆಳಕಾಗಿ ಬಂದು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತಾ ಎಂದು ಮಾತ್ರಕ್ಕೂ ಆ ಒಂದು ಬೆಳಕು ಅದು ಆ ಕತ್ತಲು ಅದನ್ನು ಮುಸ್ಕುಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ದ ವರ್ಡ್ इज वेरी पावरफुल. वर्ड इज लॉर्ड जीसस क्राइस्ट. ये वचन बहुत ही सामर्थ्य से भरा है. ये वचन देहधारी हुआ, ये वचन मानव जाति के लिए आया, ये वचन लोगों के बीच में रहा, ये वचन लोगों के बीच में कार्य किया, ये वचन लोगों के बीच में चला फिरा, घुमा और आश्चर्य कर्मों को किया. लेकिन दुख की बात मैं आगे बताना चाहूंगा, जो उसी पहले अध्याय के ಯೋಹನ ರಚಿತ ಸುಸಮಾಚಾರ के 12वें अध्याय में ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 12ನೇ ವಚನದಲ್ಲಿ ಬರುವಾಗ ಕೇಳಿಸ್ಕೊಡ್ರಿ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ये वचन देहधारी तो हुआ, ये वचन लोगों के लिए तो आया, लेकिन ये वचन जिसके लिए आया, जिनके बीच में आया, जिनके बीच में वास किया, उन्हीं लोगों ने उस वचन का तिरस्कार किया. आर यू लिसनिंग टू मी? क्या आप मुझे सुन रहे हैं? ದೇವರ ವಾಕ್ಯವು ಜೀವವಾಗಿ ಕತ್ತಲೆಯಲ್ಲಿ ಬೆಳಕನ್ನುಂಟು ಮಾಡಿ ಕತ್ತಲೆಯ ಮಧ್ಯದಲ್ಲಿ ಅಂಧಕಾರದಲ್ಲಿ ಜೀವಿಸುವಂತ ಜನರ ಮಧ್ಯದಲ್ಲಿ ಈ ವಾಕ್ಯವು ಕರ್ತನಾಗಿರುವಂತ ಯೇಸು ಸ್ವಾಮಿ ಬೆಳಕಾಗಿ ಬಂದ್ರು ಕೂಡ ಆತನ ತನ್ನ ಸ್ವಂತ ಸ್ವಾಸ್ಥ್ಯ ಆತನ ಜನರೇ ಆತನನ್ನು ಸ್ವೀಕಾರ ಮಾಡಲಿಲ್ಲ, ಆತನನ್ನು ತಿರಸ್ಕಾರ ಮಾಡಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. That is one of the most saddest thing that we are reading this afternoon. ये जो वचन जो है ये बहुत ही दुख की बात है कि प्रभु यीशु मसीह जिनके लिए आए उनके लोगों ने ही उनको नहीं सुना, उस वचन को ग्रहण नहीं किया, उस वचन को स्वीकार नहीं किया, उस वचन पर विश्वास नहीं किया. आज मसीह समाज में, मसीह दुनिया में होने के नाते या फिर जिस सोसाइटी में, जिस शहर में, जिस प्रांत में हम लोग जी रहे हैं ना, प्रभु यीशु मसीह डोंट जस्ट थिंक दैट ही हैज कम टू इजराइल एंड बॉर्न इन बेथलेहेम में पैदा हो गए, नाजरत से बिलोंग करता था, वो यहूदियों का, इजरायलियों का परमेश्वर है, हम तो अन्य जाति के लोग हैं. बहुत बड़ा लंबा दूर का डिस्टेंस है. ट्राई टू अंडरस्टैंड. गॉड सो लव द वर्ल्ड, दैट इज व्हाई ही गेव हिज ओनली बिगॉटन सन. इस संसार से परमेश्वर ने ऐसा प्रेम किया कि उसने अपना इकलौता पुत्र को दे दिया, ताकि जो कि उस पर विश्वास करे वो नाश न हो, परंतु वो सारे लोग जो है अनंत काल के जीवन को पाएं. और उसका वचन आगे लिखा गया जो 3रे अध्याय के 17वें पद में ಕೇಳಿಸ್ಕೊಡ್ರಿ. ದೇವರು ತನ್ನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡೋದಕ್ಕೆ ಕಳಿಸಿಕೊಟ್ಟಿಲ್ಲ ಎಂಬುದಾಗಿ ನೋಡುವಂತವರಾಗಿದ್ದೇವೆ. सो व्हाट इज द मैसेज दैट आई एम ट्राइंग टू ब्रिंग यू टुडे? मेरा संदेश क्या है पता है? जब हमें पता है कि वचन क्या है, जब हमें पता है कि मन्ना क्या है, जब हमें पता है कि जीवन की रोटी क्या है, जब हमें पता है कि स्वयं यीशु मसीह क्या है, इतना सब कुछ जानने के बावजूद भी क्या मैं वचन के साथ हूं? क्या मैं दुनिया के साथ में हूं? एम आई गोइंग विद द वर्ड और एम आई गोइंग विद द वर्ल्ड? क्या मैं वचन के साथ में जा रहा हूं या फिर मैं संसार के साथ में जा रहा हूं? इसका सवाल या फिर इसका प्रश्न अपने आप से करना बहुत ही जरूरी है. When you think of word, you will receive a eternal life. When you think of the word, जब आप ये संसार के बारे में, संसार के चीजों के बारे में, संसार के तौर तरीकों के बारे में, संसार के अनुसार जब हम चलेंगे,
तो कहीं ना कहीं जो है अंधकार में चलते रहेंगे। वचन में रोशनी है, संसार में अंधकार है। वचन में अनंत काल का जीवन है, लेकिन संसार में जो है बुराई भरा है। और सुनिएगा ध्यान से, लोग इसी दुनिया में, इसी संसार में रहने के बावजूद जो है ये अंधकार के बीच में रोशनी आ चुकी है, रोशनी देहधारी हो चुकी है, रोशनी हमारे मध्य में रहा है, लेकिन उस रोशनी को समझ नहीं पा रहे हैं क्योंकि वो संसार के साथ में चल रहे हैं। ಕೇಳಿಸ್ಕೊಡ್ರಿ, ಬಹಳ ಸ್ಪಷ್ಟವಾಗಿ ಯೋಹಾನನು ಇದೇ 3ನೇ ಅಧ್ಯಾಯದ 19ನೇ ವಚನದಲ್ಲಿ ತಿಳಿಸುವಂತನಾಗಿದ್ದಾನೆ. ಬೆಳಕು ಲೋಕಕ್ಕೆ ಬಂದಿದ್ರು, ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೇಳಿಸ್ಕೊಂಡ್ರ ವಚನ? Even though the light has come to the world, but the people of this world, they did not accept the light. They lived in the darkness. ಈ ಲೋಕಕ್ಕೆ ಬೆಳಕು ಬಂದಿದ್ದಾಗಲೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ, ಮನುಷ್ಯರ ಕೃತ್ಯಗಳು ಪಾಪದಿಂದ ತುಂಬಿದ ಕಾರಣದಿಂದ, ಮನುಷ್ಯರ ಕೃತ್ಯ ಆಲೋಚನೆಗಳು ಕೆಟ್ಟತನದಿಂದ ತುಂಬಿದವರಾದುದರಿಂದ ಅವರು ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು, ಬೆಳಕಿನಲ್ಲಿ ಅವರು ಬರಲಿಲ್ಲ ಎಂಬುದಾಗಿ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಕೂಡ ಅವರು ಬರುವುದಿಲ್ಲ ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ವಿ ಆಲ್ ನೋ ವಾಟ್ ದ ವರ್ಲ್ಡ್ इज लिविंग और गोइंग थ्रू. ये संसार, ये दुनिया के लोग, दुनिया के तौर तरीके, दुनिया के प्रैक्टिसेस कैसे हैं, इसका अंदाजा हम सभी को अच्छे से पता है. मे यू टेक अ सोसाइटी, मे यू टेक योर फ्रेंड सर्कल, आपके तौर तरीकों को, आपके आदतों को ले लीजिएगा, हमारे सोच विचारों को, हमारे बातचीत को, हमारे अब्यूसिव लैंग्वेज को जिसका हम इस्तेमाल करते हैं, इस सभी के बीच में जब हम लोग जीते हैं, चलते हैं, तो मैं आपको बताना चाहूंगा, हम दुनिया में तो हैं, लेकिन इस दुनिया में चलते समय में दुनिया को बनाने वाला और दुनिया में जो प्रभु यीशु मसीह आया है इस रोशनी बनकर, उस रोशनी में हम जाने की कोशिश नहीं कर रहे हैं, क्योंकि लोग अभी भी जो है अंधकार से प्यार कर रहे हैं, बुराई से प्यार कर रहे हैं, गलत चीजों में अपने मनों को लगा के रखे हैं, और इसलिए वो रोशनी में आने का हिम्मत नहीं कर रहे हैं. ಆದರೆ ಕೇಳಿಸ್ಕೊಡ್ರಿ, ಕೊನೆ ವಚನ 21ನೇ ವಚನ, ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. एवरीवन हु वॉक्स विथ ट्रुथ एंड राइचियसनेस, जो सच्चाई से, जो धार्मिकता से चलता है, वो अंधकार को छोड़ेगा और वो रोशनी में चलेगा करके हम लोग देखते हैं. ಆದ್ದರಿಂದ ಈ ದಿವಸ ಕರ್ತನು ನಮಗೆ ಏನ್ ತಿಳಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ನಾವೆಲ್ಲರೂ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ, ಯಾರ ಜೊತೆಯಲ್ಲಿ ನಡ್ಕೊಳ್ತಾ ಇದ್ದೀವಿ, ಹೇಗೆ ನಡ್ಕೊಳ್ತಾ ಇದ್ದೀವಿ, ಯಾರನ್ನು ಹಿಂಬಾಲಿಸ್ತಾ ಇದ್ದೀವಿ, ಯಾವುದನ್ನು ಆಧಾರ ಮಾಡ್ಕೊಳ್ತಾ ಇದ್ದೀವಿ, ಯಾವುದನ್ನು ಕೈಕೊಂಡು ನಡೀತಾ ಇದ್ದೀವಿ, ಯಾವ ಆಜ್ಞೆಗಳನ್ನು ಪರಿಪಾಲಿಸ್ತಾ ಇದ್ದೀವಿ ಎಂಬುದಾಗಿ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ ರೀ. ಕೀರ್ತನೆಗಾರನು ಈ ವಚನ ಹೇಳುವಾಗ ನನಗೆ ಯಾವಾಗಲೂ ಈ ಮೊದಲನೆಯ ಕೀರ್ತನೆ ಬಹಳ ಮೆಚ್ಚುವಂತವನಾಗಿದ್ದೇನೆ. ಅದೇನು ಗೊತ್ತುಂಟ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ, ದೇವರು ಒಂದೊಂದು ನುಡಿಗಳನ್ನು ತಿಳಿಸುವಾಗ ನಾನು ಎಲ್ಲಿ ನಿಂತ್ಕೊಳ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ದಾರಿ ಮಾರ್ಗಗಳನ್ನು ಹಿಡ್ಕೊಂಡಿದ್ದೀನಿ ಎಂಬುದಾಗಿ ನನ್ನಲ್ಲಿ ನಾನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಯಾವಾಗ ನಾನು ಹೇಳ್ತಾ ಇದ್ದೀನಿ ವಾಕ್ಯ ಬೇಕಾ ಲೋಕ ಬೇಕಾ ಎಂಬುದಾಗಿ ಹೇಳುವಾಗ, ಸತ್ಯವೇದದಲ್ಲಿ ಅನೇಕ ಜನರನ್ನು ಅನೇಕ ಭಾಗಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಲೋಕವನ್ನು ಇನ್ನೂ ಪ್ರೀತಿಸ್ತಾ ಇದ್ದೇವೆ, ಲೋಕದ ಆಸೆ ಪಾಸೆಗಳಲ್ಲಿ ಒಳಗಾಗಿದ್ದೇವೆ, ಲೋಕದ ಸಂಪಾದನೆಯಲ್ಲಿ ನಾವು ಆಸಕ್ತಿ ಇಟ್ಟುಕೊಳ್ಳುವಂತವರಾಗಿದ್ದೇವೆ. ದೇವರು ಆಶೀರ್ವಾದದಾಯಕನಾಗಿದ್ದಾನೆ, ದೇವರು ಕೊಡುವಾತನಾಗಿದ್ದಾನೆ, ಎಲ್ಲಾ ರೀತಿಯ ಸವಲತ್ತುಗಳನ್ನು, ಎಲ್ಲಾ ರೀತಿಯ ಉನ್ನತ ಸ್ಥಾನಕ್ಕೆ ದೇವರು ತರಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ಕೇಳಿಸ್ಕೊಡ್ರಿ, ಬಹಳ ಸಂಗತಿಗಳಲ್ಲಿ
ಜನರು ಲೋಕದ ಆಸೆ ಪಾಸೆಗೆ ಒಳಗಾಗಿರುವಂತವರಾಗಿದ್ದಾರೆ. ಕಳೆದ ವಾರದಲ್ಲಿ ಐಶ್ವರ್ಯವಂತನ ವಿಷಯದಲ್ಲಿ ನಾನು ಹೇಳುವಾಗ ನಾನು ಏನ್ ತಿಳಿಸಿಕೊಟ್ಟೆ ಗೊತ್ತುಂಟ? ಅವನು ಬಂದು ಯೇಸುವನ್ನು ಹಿಂಬಾಲಿಸಬೇಕೆಂಬುದಾಗಿ ಬಯಸಿದ, ಒಳ್ಳೆ ಆಸೆ ಇತ್ತು, ಯೇಸುವ ಜೊತೆಯಲ್ಲಿ ಹೋಗಿ ಒಂದು ನಿತ್ಯ ಜೀವನ ಕಾಣಬೇಕೆಂಬುದಾಗಿ ಹೇಳುವಾಗ, ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡಿ ಎಂಬುದಾಗಿ ತಿಳಿಸುವಾಗ, ಚಿಕ್ಕಂದಿನಿಂದಲೇ ಎಲ್ಲವನ್ನು ವಹಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡು ಬಂದಿದ್ದೀನಿ. ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ ಇದ್ದೀನಿ, ದಾನ ಧರ್ಮ ಮಾಡ್ತಾ ಇದ್ದೀನಿ, ನಾನು ಯಾವ ಕೆಟ್ಟ ಪಾಪಗಳನ್ನು ಮಾಡಿಲ್ಲ, ನಾನು ಯಾರ ಕೊಲೆ ಮಾಡಿಲ್ಲ, ಯಾವ ವ್ಯಭಿಚಾರ ಮಾಡಿಲ್ಲ, ಎಲ್ಲದಕ್ಕಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೀನಿ ಎಂಬುದಾಗಿ ಹೇಳುವಾಗ, ಅವನಿಟ್ಟಂತ ಒಂದೇ ಒಂದು ಮನಸ್ಸರಿ, ಅವನಲ್ಲಿರುವಂತ ಒಂದು ಐಶ್ವರ್ಯ, ಅವನಲ್ಲಿರುವಂತ ಒಂದು ಹಣ, ಅವನಲ್ಲಿರುವಂತ ಆಸ್ತಿಗಾಗಿ ಅವನು ಆಸೆ ಪಟ್ಟು ಅದರ ಮೇಲೆ ತನ್ನ ಮನಸ್ಸಿಟ್ಟ ಕಾರಣ ನಿನ್ನ ಆಸ್ತಿಯನ್ನು ನೀನು ಬಡವರಿಗೆ ಮಾರಿಬಿಡು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಆದ್ರೆ ಅವನು ಬಹಳ ಐಶ್ವರ್ಯವಂತನಾದ ಕಾರಣ ಯವನಸ್ಥನು ಯೇಸುವನ್ನು ಹಿಂಬಾಲಿಸುವುದನ್ನು ಬಿಟ್ಟು ತನ್ನ ಸ್ಥಳ, ತನ್ನ ಮನೆ, ತನ್ನ ಐಶ್ವರ್ಯ, ತನ್ನ ಮನೆಗೆ ಹಿಂತಿರುಗಿ ಹೋದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ವೈ? बिकॉज he was living in the world and he wanted the worldly things. वो धनवान व्यक्ति संसार में है, संसार में जी रहा है, संसार के चीजों की जरूरत उसे है, संसार का आस में लगा है, संसार की इच्छाओं से भरा है वो, और उस संसार के सारे धन संपत्ति शौहरत को वो छोड़ना नहीं चाहता है, त्यागना नहीं चाहता है. उसने वचन प्रभु यीशु मसीह को छोड़ दिया यार, लेकिन संसार के धन को लेकर वो संसार के पीछे चला गया. अब सुनिएगा ध्यान से, एक और घटना है जो लूका रचित सुसमाचार के 12वें अध्याय में जब हम आते हैं. एक और धनवान व्यक्ति है. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 13ರಿಂದ 21ನೇ ವಚನ ಬರುವಾಗ ಇನ್ನೊಬ್ಬ ಐಶ್ವರ್ಯವಂತನಿದ್ದಾನೆ. ಅಂಡ್ ಹಿ ಈಸ್ ಕಂಪ್ಲೀಟ್ಲಿ ಟೋಟಲಿ ಕಂಫರ್ಟೇಬಲ್. ಅವನು ಬಹಳ ಆರಾಮಾಗಿದ್ದಾನ್ರಿ, ಅವನಿಗೆ ಏನು ಕಡಿಮೆ ಇಲ್ಲ, ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಹಿ ಈಸ್ ಟಾಕಿಂಗ್ ಟು ಹಿಮ್ಸೆಲ್ಫ್. ಅವನು ತನ್ನಲ್ಲಿ ತಾನು ಬಹಳ ಕೊಚ್ಚಿಕೊಂಡು ಬಡಾಯಿ ಮಾಡಿಕೊಂಡು ಆತ ಏನ್ ಹೇಳ್ತಾನೆ ಗೊತ್ತುಂಟಾ? ಈ ಬೇಕಾದದೆಲ್ಲವನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದಾನೆ. ಬರಗಾಲ ಬಂದ್ರು, ಸುನಾಮಿ ಬಂದ್ರು, ವ್ಯಾಧಿ ಬಂದ್ರು, ಯಾವುದೇ ಕೆಟ್ಟ ಪರಿಸ್ಥಿತಿ ಬಂದ್ರು ಅವನಿಗೆ ಏನಾಗಲ್ಲ. ಅವನೆಲ್ಲ ಸರಕುಗಳನ್ನು ಮಾಡ್ಕೊಂಡಿದ್ದಾನೆ, ಒಳ್ಳೆ ಸಂಪಾದನೆ ಮಾಡ್ಕೊಂಡು ಕೇಳಿಸ್ಕೊಳ್ರಿ. ಇಡೀ ಭಾಗ ನಾನು ಓದ್ತಾ ಇಲ್ಲ. ಲೂಕ್ ಚಾಪ್ಟರ್ 12, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನಕ್ಕೆ ಬರುವಾಗ, ನನ್ನ ಜೀವಾತ್ಮಕ್ಕೆ ತನ್ನಷ್ಟಕ್ಕೆ ತಾನೇ ಅವನು ಹೇಳ್ಕೊಳ್ತಿದ್ದಾನೆ, ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವನು ಅಂದುಕೊಂಡನು. ದಟ್ ಇಸ್ ದ ಫಸ್ಟ್ ಪಾರ್ಟ್. ಅವನು ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾ ಇದ್ದಾನೆ, ಎಂಜಾಯ್ ಮಾಡು, ನಿನಗೇನು ಕಡಿಮೆ ಇಲ್ಲ, ಎಲ್ಲ ಆರಾಮಾಗಿದ್ದಿ, ನಿನಗೆ ಬೇಕಾದಷ್ಟೆಲ್ಲ ನೀನು ಮಾಡ್ಕೊಂಡು ಇಟ್ಕೊಂಡಿದ್ದಿ. ವೈ? ಬಿಕಾಸ್ ಹಿಂದಿನ ಭಾಗದಲ್ಲಿ ನೋಡುವಾಗ ಅವನೇನ್ ಮಾಡ್ತಿದ್ದಾನೆ? ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತಾನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು, ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟುಕೊಳ್ಳುವೆನು. उसने क्या किया पता है? उसके जो घर में जो स्टोर रूम कहा जाता है, उसे छोटे छोटे जगहों को उससे गिरा के उसने बड़े बड़े स्टोर रूम्स को या फिर बड़े बड़े पैमाने पे उसको बांध कर जो है उनकी तैयारियां की, और तैयारी करते हुए अपने आप में वो खुशी मना रहा है कि संसार में, दुनिया में जीने के लिए जो भी मुझे जरूरत है वो सब कुछ मेरे पास है, कोई चीज की कमी नहीं, ना धन की कमी नहीं है, ना पैसों की कमी नहीं है, ना भोजन की कमी नहीं है. एंजॉय, लिव लैविशली, डू व्हाटएवर यू वांट, नथिंग इज गोइंग टू हैपन. आज आपको पता है इस महामारी के बीच में कैसे कैसे रीति से, मैंने बहुत से बार बोलता हूं, शायद मेरी बातें कुछ लोगों को रिपीटेशन लगता होगा. यू नो, वी वर ट्राइंग टू फिल लॉट ऑफ रैशन इन आवर होम. पता है, ನಾವು ಬಹಳ ರ್ಯಾಷನ್ ಗಳನ್ನು ತುಂಬಿಟ್ಕೊಳ್ತಾ ಇದ್ದೀವಿ. ಈಗಲೂ ಬಹಳ ಸಲ ಏನಾದ್ರೂ ಲಾಕ್ ಡೌನ್ ಹೆಚ್ಚು ಕಡಿಮೆ ಆಗ್ತದಂತಂದ್ರೆ ಅಕ್ಕಿ ತುಂಬಿಟ್ಕೊಳ್ತೀವಿ, ಬೇಳೆ ತುಂಬಿಟ್ಕೊಳ್ತೀವಿ, ಎಕ್ಸ್ಟ್ರಾ ಗ್ರಾಫರ್ಸ್ ಇಂದ, ಜಿಯೋ ಮಾರ್ಟ್ ಇಂದ, ಬಿಗ್ ಬಜಾರ್ ಹೋಗಿ ಅಥವಾ ದೊಡ್ಡ ದೊಡ್ಡ ಮಾರ್ಟ್ಗೆ ಹೋಗಿ ನಾವ್ ಏನೇನೋ ಖರೀದಿ ಮಾಡ್ಕೊಂಡು ನಮ್ಗೇನ್ ಕಡಿಮೆ ಬೀಳ್ಬಾರ್ದ್ರಿ, ಯಾವಾಗ ರ್ಯಾಷನ್ ಕಡಿಮೆ ಬೀಳಬಾರ್ದು, ಇನ್ನು ಅಡ್ವಾನ್ಸ್ ತುಂಬಿಟ್ಕೊಳ್ತೀವಿ. ಇನ್ನು ಅಡ್ವಾನ್ಸ್ ತುಂಬಿಟ್ಕೊಂಡ್ರು ಲಾಕ್ ಡೌನ್ ಎಷ್ಟು ಗಂಟೆಗೆ ಆದ್ರೂ ಕೂಡ ಪರವಾಗಿಲ್ಲ, ಮನೇಲಿ ಎಲ್ಲ ಉಂಟಲ್ಲ ಅಂತ ಹೇಳ್ಕೊಂಡು ನಮ್ಮನ್ನ ನಾವು ಖಾತ್ರಿ ಮಾಡ್ಕೊಳ್ತೀವ್ರಿ. ಪ್ರೇಸ್ ಗಾಡ್. For your daily life, we need all the groceries. हमारे रोज बरोज की जिंदगी के लिए हमें चावल, रोटी या फिर गेहूं, जो भी जरूरत की चीजें हैं वो सब कुछ हमें चाहिए. Praise God. लेकिन जो चीज हमारे पास में है उस चीज का घमंड हमें नहीं करना है. ಯಾವುದು ನಮ್ಮ ಬಳಿಯಲ್ಲಿ ಉಂಟು ನೋಡ್ರಿ, ಯಾವುದನ್ನು ನಾವು ಸಂಪಾದಿಸ್ಕೊಂಡಿವಿ, ಯಾವುದನ್ನು ನಾವು ಕೂಡಿಸ್ಕೊಂಡಿದ್ದೀವಿ, ಯಾವುದನ್ನು ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡಿವಿ, ಯಾವುದನ್ನು ನಾವು ಇನ್ವೆಸ್ಟ್ ಮಾಡ್ಕೊಂಡು ಇದು ನಂದು ಫ್ಯೂಚರ್ ಅಸೆಟ್ ಎಂಬುದಾಗಿ ಹೇಳ್ಕೊಂತಾ ಇದೀವಿ ನೋಡ್ರಿ. ಅದರಿಂದ ನನಗೆ ಇನ್ಕಮ್ ಸೋರ್ಸ್ ಉಂಟು, ಅದರಿಂದ ನನಗೆ ಹಣ ಬರುತ್ತೆ, ನನಗೆ ಯಾವ ಲಾಸ್ ಇಲ್ಲ ಎಂಬುದಾಗಿ ಹೇಳ್ಕೊಂಡು ನನ್ನಲ್ಲಿ ನಾನು ಕೊಚ್ಕೊಳ್ತಾ ಇದ್ದಿದ್ದೆ. ಆದರೆ
आई एम गोइंग अकॉर्डिंग टू द वर्ल्ड, मैं संसार के अनुसार चल रहा हूं, संसार के चीजों के ऊपर अपना मन लगा रहा हूं, संसार में हूं और संसार में होने की वजह से मैं बहुत से संसार के अनुसार तौर तरीकों को मैं पालन कर रहा हूं। लेकिन सुनिएगा ध्यान से, उसी दिन उसी रात को उस धनवान के पास में परमेश्वर की आत्मा आती है और कहती है, हे मूर्ख मनुष्य, ಅವನು ಬಳಿ ಬಂದು ದೇವರ ಆತ್ಮನು ಈ ರೀತಿಯಲ್ಲಿ ಹೇಳುವಂತವನಾಗಿದ್ದಾನೆ, ಆವಾಗ ದೇವರು ಬುದ್ಧಿಹೀನನು ನೀನು, ಈ ಹೊತ್ತು ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತನೇ ಇದ್ದಾನೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹೇ ಮೂರ್ಖ, आज ही रात को अगर तेरा प्राण तुझसे लिया जाएगा, जो कुछ भी धन दौलत जो भी तूने इकट्ठा किया वो किसके काम आएगा? अगर तू परमेश्वर के लिए, परमेश्वर के राज्य के प्रति अगर धनवान नहीं होगा तो तेरे पास जितनी भी धन संपत्ति है वो सब कुछ व्यर्थ है. इफ यू कैनॉट बिकम रिच फॉर गॉड, इफ यू कैनॉट बी रिच फॉर द किंगडम ऑफ गॉड, इफ यू कैनॉट बिकम रिच फॉर द मिनिस्ट्री ऑफ गॉड, if you cannot become rich for the service of God, anything that you have in your life, it's all waste. Today I boast in the ministry of God. आज मैं प्रभु में घमंड करता हूं, प्रभु में धन्यवाद देना चाहता हूं कि प्रभु आज जो कुछ भी हम हैं वो तेरे अनुग्रह के द्वारा है, तेरी कृपा के द्वारा है, तेरी बरकत, तेरी आशीषों को तूने अपने लोगों, अपने बच्चे, अपने सेवक के ऊपर दिया है. उसके प्रति हमेशा में आभारी रहना बहुत जरूरी है. ದಯಮಾಡಿ ದೇವರಿಗೆ ಕೃತಜ್ಞರಾಗಿರುವುದನ್ನು ಕಲ್ತ್ಕೊಳ್ರಿ, ದೇವರನ್ನು ವಂದಿಸುವುದನ್ನು ಕಲ್ತ್ಕೊಳ್ರಿ, ದೇವರನ್ನು ಸ್ತುತಿಸುವುದನ್ನು ಕಲ್ತ್ಕೊಳ್ರಿ. ದೇವರು ಈ ಲೋಕದಲ್ಲಿ ನಮಗೆ ಪ್ರಾಣ ಕೊಟ್ಟು ಉಸಿರಾಡುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ನೋಡ್ರಿ. ನಾವು ಬದುಕ್ತಾ ಇದೀವಿ ನೋಡ್ರಿ. ಈ ಘೋರ ವ್ಯಾಧಿಯಿಂದ ಹಾದು ಹೋದಾಗಲೂ ಡೆಫಿನೆಟ್ ಆಗಿ ಕೆಲವು ಜನ ಕಳ್ಕೊಂಡಿವಿ, ಸಭೆಯಲ್ಲಿ ಕಳ್ಕೊಂಡಿವಿ, ಬಂಧು ಬಳಗದವರಲ್ಲಿ ಕಳ್ಕೊಂಡಿವಿ. ಬಟ್ ಇಫ್ ಯು ಆರ್ ಅಲೈವ್, ಇಟ್ಸ್ ಅ ಗ್ರೇಸ್ ಆಫ್ ಗಾಡ್. ನೀನು ನಾನು ಜೀವಂತವಾಗಿದೆ ಆದ್ರೆ ಇದು ದೇವರ ಕೃಪೆ ಆಗಿದೆ ರೀ. ನಾನು ಯಾವ ವಿಷಯದಲ್ಲಿ ಬಡಾಯಿ ಮಾಡ್ಕೊಳ್ಳಲಾರದಂತೆ, ಲೋಕವನ್ನು ನೋಡ್ಬೇಡ್ರಿ, ಲೋಕದಲ್ಲಿ ಏನ್ ಜರುಗ್ತದೆ ನೋಡ್ಬೇಡ್ರಿ, ಲೋಕದಲ್ಲಿ ಏನ್ ಕಳ್ಕೊಳ್ತಾ ಇದ್ದೀನಿ ಅದರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಲೋಕದಲ್ಲಿ ಏನ್ ಸಂಪಾದಿಸ್ತಾ ಇದ್ದೀನಿ ಅದರ ಬಗ್ಗೆ ಗರ್ವ ಪಡಬೇಡ್ರಿ. ಆದ್ರೆ ಈ ಲೋಕವನ್ನು ಬಿಟ್ಟು ಲೋಕದ ಸೃಷ್ಟಿಕರ್ತನಾಗಿರುವಂತ ವಾಕ್ಯದ ಕಡೆಗೆ, ಆ ಬೆಳಕಿನ ಕಡೆಗೆ, ಆ ಯೇಸುವಿನ ಕಡೆಗೆ, ಆ ಕರ್ತನ ಕಡೆಗೆ ನಾನು ದೃಷ್ಟಿಸುವಂಥದ್ದು ಬಹಳ ಅಗತ್ಯ. ಇವನಾದ್ರೆ ಮನಸ್ಸಿನಲ್ಲಿ ದರ್ಶನ ಕಂಡು ಅಥವಾ ಒಂದು ದೇವರು ಬಂದು ಇವತ್ತೇ ನಿನ್ನ ಪ್ರಾಣ ನಿನ್ನಿಂದ ತೆಗೆಯಲ್ಪಟ್ರೆ ನೀನು ಸಂಪಾದಿಸುವುದು ಯಾರಿಗಾದೀತು ಎಂಬುದಾಗಿ ಪ್ರಶ್ನೆ ಮಾಡುವಾಗ ಮುಂದಿನ ಭಾಗದಲ್ಲಿ ಕೇಳಿಸ್ಕೊಡ್ರಿ. ಅದೇ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ ಭೋಗ ಪುರುಷನು ಮತ್ತು ಭಿಕ್ಷುಕಗಾರನ ದೃಷ್ಟಾಂತ ಇದೆ. ದೇರ್ ಇಸ್ ಅನದರ್ ರಿಚ್ ಮ್ಯಾನ್ और अनदर पर्सन, यू नो, देयर इज अ रिच मैन एंड द पुअर लाजरस उसका नाम कहा गया है. अब सुनिएगा ध्यान से, ये दोनों के विषय में जब यहाँ पर वर्णन किया गया है, ಇವರಿಬ್ಬರ ವಿಷಯದಲ್ಲಿ ತಿಳಿಸಲ್ಪಟ್ಟಿರುವಾಗ ಇವನು ಕೂಡ ಐಶ್ವರ್ಯವಂತನು, ಸಕಲಾತಿಕರವಾದ ಒಳ್ಳೆ ನಾರು ಮಾಡಿ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡ್ತಾ ಇದ್ದಾನೆ. ಡೈಲಿ ಈಸ್ ಹ್ಯಾವಿಂಗ್ ಅ ವೆರಿ ಫ್ಯಾಂಟಾಸ್ಟಿಕ್ ಲೈಫ್. He is not bothered for anything. He lacks nothing. He has all the privileges. He has all the facilities in his life. सारा privileges उसको है. खाने के मामले में, पहनने के मामले में, सेवन के मामले में, नौकर चाकर के मामले में सब कुछ उसके पास में है. ಎಲ್ಲ ಅವನ ಹತ್ರ ಉಂಟ್ರಿ. ಆದ್ರೆ ಮನೆ ಹೊರಗಡೆ ಒಬ್ಬ ಭಿಕ್ಷುಗಾರನಿದ್ದಾನೆ. ಆ ಭಿಕ್ಷುಕಗಾರನು ಮೈ ತುಂಬ ಹುಣ್ಣೆ ಇದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದುವು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಒನ್ ಈಸ್ ಲಿವಿಂಗ್ ಇನ್ ದ ಪ್ಯಾಲೇಸ್ and another poor man is living on the road side. एक धनवान जो है घर में है, आरामदायक जगह पर है, और एक रास्ते पे है, भिखारी के हालात में है, शरीर में घाव हुआ है, फोड़ियां हुई है, और इतने फोड़ियां हुए हैं कि कुत्ते आकर भी उसे चाट रहे हैं, उतने गंभीर अवस्था में गिरा है. लेकिन बाइबल बताती है दोनों का अंत होता है, दोनों मर जाते हैं. जो ऊपर है वो नीचे आता है, जो नीचे है वो ऊपर चला जाता है. हालेलुया. ಮೇಲೆ ಅರಮನೆಯಲ್ಲಿ ಇದ್ದವನು, ಆರಾಮಾಗಿದ್ದವನು ಕೆಳಗೆ ನರಕದ ವೇದನೆಯಲ್ಲಿ ಹೋಗಿ ಸೇರ್ತಾನೆ. ಕೆಳಗೆ ರಸ್ತೆಯಲ್ಲಿ ಭಿಕ್ಷುಕನಾಗಿ ಬಿದ್ದವನು ಅಬ್ರಾಮನ ಎದೆಗೆ ಹೋಗಿ ಹೊರಗ್ತಾನಂತ ವಾಕ್ಯದಾಗ ಬರ್ದಿದ್ರಿ. एंड व्हेन ही गोस देयर, जब वो वहां पर जाता है और उसके अनुसार देखने को मिलता है. ಕೇಳಿಸ್ಕೊಳ್ರಿ, ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಹೊರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು,
ಅವನ ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತಾ ಇದ್ದೇನೆಂದು ಕೂಗಿ ಕೇಳಿಕೊಂಡು ಎಂಬುದಾಗಿ ನೋಡುತ್ತೇವೆ. ಹಿ ಇಸ್ ಪ್ಲೀಡಿಂಗ್, इज स्क्रीमिंग फ्रॉम द हेल. वो नरक की आग के धधकते हुए भट्टी से वो चिल्ला रहा है और वो कह रहा है कि हे पिता परमेश्वर, लाजर को भेज, और उस लाजर के एक उंगली का एक बूंद पानी जो है मेरे गले को सूखापन पड़ गया. आई नीड अ ड्रिप ऑफ वाटर. इतना पीड़ा में वो गिर गया. लेकिन अब्राहम कहता है कि तेरे और हमारे बीच में बड़ी सी दीवार है. ನಿನ್ನ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ ಸ್ಥಾಪನೆ ಆಗಿದೆ. ಇಲ್ಲಿಂದ ಅಲ್ಲಿಗೆ ಬರೋಷ್ಟಿಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಷ್ಟಿಲ್ಲ ಎಂಬುದಾಗಿ ಹೇಳುವಾಗ ಈ ಐಶ್ವರ್ಯವಂತನಿಗೆ ದುಃಖ ಆಗ್ತಾ ಇದೆ. ನನ್ ಗತಿ ಆದ್ರೂ ಹೀಗಾಗಿದೆ, ಆದ್ರೆ ನನ್ನ ಮನೆಯಲ್ಲಿ ಇನ್ನೂ ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಯಾರಾದ್ರೂ ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಬೇಕು, ಯಾರಾದ್ರೂ ಹೋಗಿ ಅಲ್ಲಿ ಹೇಳ್ಬೇಕು. ಅವ್ರು ಲೋಕದಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಲೋಕದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಲೋಕದ ನಂತರ ಇರುವಂತ ಇನ್ನೊಂದು ಲೋಕದ ವಿಷಯದಲ್ಲಿ ಅವ್ರು ಆಲೋಚನೆ ಮಾಡ್ತಾ ಇಲ್ಲ. ನಾನಾದ್ರೂ ಬಂದು ಈ ನರಕದ ವೇದನೆಗೆ ಒಳಗಾಗಿದ್ದೇನೆ, ಅವ್ರ ಪ್ರಾಣ ಆದ್ರೂ ಉಳಿಸಲ್ಪಡಲಿ, ಅವ್ರಿಗಾದ್ರೂ ಏನಾದ್ರೂ ಅವ್ರಿಗೆ ಒಂದು ರಕ್ಷಣೆ ಆಗ್ಲಿ ಎಂಬುದಾಗಿ ಹೇಳುವಾಗ ಆಗ ಅವನು ಬೇಡುವಂಥದ್ದು, ಅಪ್ಪ ಹಾಗಾದ್ರೆ ಲಾಸರ್ನ ನನ್ನ ತಂದೆಯ ಮನೆಗೆ ಕಳಿಸ್ಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು, ಬಾರದಂತೆ ಅವನು ತಾನು ಕಂಡದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಎಂಬುದಾಗಿ ಹೇಳುವಾಗ ಅವರಿಗೋಸ್ಕರ ಕೇಳಿಸ್ಕೊಳ್ರಿ, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ, ಅವುಗಳನ್ನೇ ಕೇಳಲಿ ಎಂಬುದಾಗಿ ಉತ್ತರ ಕೊಡುವಂತವನಾಗಿದ್ದಾನೆ. टुडे पीपल आर रियली इग्नोरेंट अबाउट द लाइफ. बहुत केयरलेस हैं. आज जरूरी नहीं है कोई मरने के बाद, जिंदा होने के बाद में कोई आके सुसमाचार आपको प्रचार करे. प्रभु आपको क्या कहता है पता है? जो जिंदा लोग तुम्हें प्रचार कर रहे हैं उनको सुनो. जो मूसा का धर्मशास्त्र खुदा ने इसे दिया है उसका पालन करो. जो यहोवा परमेश्वर ने आज्ञाओं को दिया है उसका पालन करो. जो प्रभु यीशु मसीह ने अपने सुसमाचार में प्रचार किया है, सिखाया, उसका पालन करो. जो पूरे पवित्र शास्त्र में परमेश्वर के नियम हैं उसका पालन करो. यही वो बातें हैं जो अनंत काल के जीवन तक लेकर जाएगी. द वर्ड विल टेक यू टू इटर्नल लाइफ एंड द वर्ल्ड विल एंड वन डे. ये संसार का अंत होगा, और जब इस संसार का अंत होगा उसके बाद में जो है, जब न्याय का समय आएगा, हमारी हालात जो है, क्या हम उस परमेश्वर के पवित्र सन्निधि में, उसकी उपस्थिति में पहुंचेंगे, या फिर वो धधकते हुए आग या फिर नरक के भट्टी में गिरेंगे? इसका सवाल करना बहुत जरूरी है. डू यू नीड वर्ड और यू नीड वर्ल्ड इन योर लाइफ? ನಿನ್ನ ಜೀವಿತದಲ್ಲಿ ವಾಕ್ಯ ಬೇಕಾ, ಯೇಸು ಬೇಕಾ, ರೊಟ್ಟಿ ಬೇಕಾ, ಜೀವವುಳ್ಳ ನಿತ್ಯ ಜೀವವನ್ನುಂಟು ಮಾಡುವಂತ ವಾಕ್ಯಗಳು ಬೇಕಾ, ಅಥವಾ ಈ ಲೋಕದಲ್ಲಿ ಇದ್ದುಕೊಂಡು ಲೋಕದ ಜೊತೆಯಲ್ಲಿ ಹೋಗುತ್ತಾ, ಲೋಕದಲ್ಲಿ ಸಂಪಾದಿಸುತ್ತಾ, ಲೋಕದ ಆಸೆ ಪಾಸೆಗಳಿಗೋಸ್ಕರ ಮನಸ್ಸಿನಲ್ಲಿ ನಾವು ಆತುರ ಪಡ್ತಾ ಇದ್ದಿದ್ದೆ ಆದ್ರೆ ನಾವು ನಿಜವಾಗಲೂ ನಾವು ಕತ್ತಲೆಗೆ ಸಂಬಂಧಪಟ್ಟಂತ ಜನರಾಗುವಂತವರಾಗಿದ್ದೇವೆ. ಆದ್ದರಿಂದ ನಾವು ಲೋಕದಲ್ಲಿರುವಾಗ ಲೋಕವನ್ನಾಗ್ಲಿ ಲೋಕದಲ್ಲಿರುವವುಗಳನ್ನಾಗ್ಲಿ ಪ್ರೀತಿಸಬೇಡ್ರಿ. ನಾವು ಲೋಕವನ್ನು ಪ್ರೀತಿಸಿ ಆದರೆ ತಂದೆಯ ಮೇಲನ ಪ್ರೀತಿಯು ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಕಂಡು ಬರುವುದಿಲ್ಲ. ಆದ್ದರಿಂದ ದೇವರು ನಮಗೆ ಸಹಾಯ ಮಾಡಲಿ. ಕಳೆದ 3 ವಾರಗಳಿಂದ ಪದೇ ಪದೇ ನಾನು ವಾಕ್ಯದ ವಿಷಯದಲ್ಲಿ, ಯೇಸುವಿನ ವಿಷಯದಲ್ಲಿ, ಪವಿತ್ರ ಶಾಸ್ತ್ರದ ವಿಷಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಧ್ಯಾನ ಮಾಡ್ರಿ, ಇದರಲ್ಲಿ ನೆಲೆಗೊಂಡಿರ್ರಿ. ಇದು ನಮ್ಮ ಜೀವಿತಕ್ಕೆ ಬೆಳಕು, ನಮ್ಮ ಮಾರ್ಗಕ್ಕೆ ದೀಪವಾಗಿದಿರಿ. ಇದನ್ನು ಅನುಸರಿಸಿಕೊಂಡು ನಡ್ರಿ. ಇದೇ ನಮಗೆ ಸರ್ವಸ್ವ, ಇದೇ ನಮ್ಮ ಎಲುಬುಗಳಿಗೆ, ನಮ್ಮ ಜೀವಕ್ಕೆ, ನಮ್ಮ ಪ್ರಾಣಕ್ಕೆ, ನಮ್ಮ ಆರೋಗ್ಯಕ್ಕೆ ಶಕ್ತಿಯಾಗಿದ್ದೀರಿ, ಆಧಾರವಾಗಿದೆ. ಇವುಗಳನ್ನು ಕೈಕೊಂಡು ನಡೆಯುವಂತೆ ಕರ್ತ ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಎಚ್ಚರಿಸಲಿ. टाइम एंड अगेन मे गॉड हमें कॉशन करे, हमें सचेत करे कि हम जिस लाइफ को जी रहे हैं, इस लाइफ में हम सच में परमेश्वर का वचन का पालन करने पाए. अगर आप में से कोई हैं जो बीते हुए उन 2 सरमन्स को नहीं सुने हैं, आप प्लीज उन संदेशों को सुनिएगा, ये मेरी विनती है. और साथ ही साथ में कुछ लोग हैं जो नए सिरे से यूट्यूब चैनल के द्वारा अगर आप जुड़ रहे हैं, इस चैनल को आप लोग सब्सक्राइब कीजिएगा, इससे जुड़े रहिएगा. ಪ್ರತ್ಯೇಕವಾಗಿ ನನ್ನ ಆರಾಧನಾ ಮೆಥಡಿಸ್ಟ್ ಕನ್ನಡ ಚರ್ಚ್ ಅಂಧೇರಿ ಮತ್ತು ಮನ್ಸುಖ್ ಮೆಥಡಿಸ್ಟ್ ಕನ್ನಡ ಚರ್ಚ್ ಸಾಕಿನಾಕ 2 ಸಭೆಗಳವರೆಗೆ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ನಿಮಗೆ ಅವಕಾಶ ಸಿಕ್ಕಾಗೆಲ್ಲ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯಿರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯಗಳಲ್ಲಿ ನೆಲೆಗೊಂಡಿರ್ರಿ. ನೀವೆಲ್ಲರೂ ವಾಕ್ಯಗಳಲ್ಲಿ ಬೆಳೆಯುತ್ತಾ ದೇವರ ನಾಮದಲ್ಲಿ ರಕ್ಷಣಾನುಭವದಲ್ಲಿ ಜೀವಿಸುವಂತೆ ದೇವರು ನಿಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನು ಈ ದಿವಸ, ಈ ವಾರವನ್ನು ನಿಮಗೋಸ್ಕರ, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. अगर इस हफ्ते में जो भी लोग हैं जन्मदिन को मना रहे हैं, उन्हें मैं ब्लेस करना चाहूंगा. मे गॉड ब्लेस यू ऑल.
ದೇವರು ಮತ್ತೊಂದ್ಸಲ ಈ ಪ್ರಾರ್ಥನೆಯನ್ನು ಕೇಳಲಿ ಎಂಬುದಾಗಿ ನಾವು ತಲೆಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಈ ದಿವಸಕ್ಕಾಗಿ ನನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಮಧ್ಯದಲ್ಲಿ ಇದ್ದು ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತನಾಡಿದ ಕಳೆದ 3 ವಾರಗಳಿಂದ ಪದೇ ಪದೇ ನಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ ಸ್ವಾಮಿ. ಈ ರೊಟ್ಟಿ, ಈ ಮನ್ನಾ ನಮಗೋಸ್ಕರ ಎಷ್ಟು ಬಹುಮೂಲ್ಯವಾಗಿದೆ ಸ್ವಾಮಿ. ನಾವು ಇದರಲ್ಲಿ ನೆಲೆಗೊಂಡಿದ್ದು ಇದಕ್ಕೆ ತಕ್ಕ ಹಾಗೆ ನಾವು ಜೀವಿಸುವಂತೆ ನಮಗೆ ಸಹಾಯವನ್ನು ದಯಪಾಲಿಸು ಕರ್ತನೆ. ಇವುಗಳನ್ನು ಅನುಸರಿಸಿಕೊಳ್ಳುವಂತೆ ನಿನ್ನ ವಾಕ್ಯಗಳು ನೀನು ನಮ್ಮಲ್ಲಿಯೂ ಸ್ವಾಮಿ, ನಿನ್ನ ವಾಕ್ಯಗಳು ನಮ್ಮಲ್ಲಿಯೂ ನಾವು ನಿನ್ನಲ್ಲಿಯೂ ನೆಲೆಗೊಂಡಿರುವಂತೆ ನಮಗೆ ಸಹಾಯವನ್ನು ದಯಪಾಲಿಸು. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಿತ್ಯ ಸಹವಾಸವು ನಿಮ್ಮೆಲ್ಲರ ಸಂಗಡ ಎಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ, ಆಮೆನ್.